ಆರಂಭದಲ್ಲಿ 1930ರ ಕಾಲಘಟ್ಟ ನಮಗೆ ತೋರಿಸ್ತಾರೆ. ಕೇರಳ ಕರ್ನಾಟಕ ಬಾರ್ಡರ್ ಅಲ್ಲಿ ನಡೆದಂತಹ ಕಥೆ ಆಗಿರುತ್ತೆ ಇದು. ಪಟೇಲರ್ ಕುഞ്ഞമ്പಿ ನಾಯರ್ ಎಂಬ ವ್ಯಕ್ತಿಯ ಅರಮನೆ ನಮಗೆ ತೋರಿಸ್ತಾರೆ. ಅಲ್ಲಿ ಧಾನ್ಯ ಪದಾರ್ಥಗಳನ್ನ ಕದ್ದಿದ್ದಾರೆಂದು ಹೇಳಿ ಅಲ್ಲಿ ಕೆಲಸ ಮಾಡುವಂತಹ ಬಡವರನ್ನ ನಂಬಿಯಾರ್ನ ಅಡಿಯಾಳುಗಳು ಮನ ಬಂದಂತೆ ದಳಿಸ್ತಾರೆ. ಅದೇ ಟೈಮ್ ಬ್ರಿಟಿಷ್ ಅಧಿಕಾರಿ ಆ ಜಾಗಕ್ಕೆ ಬಂದು ನಂಬಿಯಾರ್ನ ನೋಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಂಬಿಯಾರ್ನ ಅಷ್ಟು ಈಸಿಯಾಗಿ ಯಾರಿಂದನೂ ನೋಡೋದಕ್ಕೆ ಆಗೋದಿಲ್ಲ. ನಂಬಿಯಾರ್ನ ಒಡೆತನದಲ್ಲಿರುವಂತಹ ಜಾಗದ ಮೇಲೆ ಈ ಬ್ರಿಟಿಷರ ಕಣ್ಣಿರುತ್ತೆ. ಅದನ್ನ ವಶಪಡಿಸೋದಕ್ಕೆ ಟ್ರೈ ಮಾಡಿದಂತಹ ಬ್ರಿಟಿಷರನ್ನ ನಮ್ಮ ನಂಬಿಯಾರ್ ಕೊಂದಾಗ್ತಾನೆ. ಹಾಗೆ ಅದನ್ನ ತೋರಿಸಿ ಕಟ್ ಮಾಡಿದ್ರೆ ಸೀತಾ ಎಂಬ ಹುಡುಗಿಯ ಫ್ಯಾಮಿಲಿ ನಮಗೆ ತೋರಿಸ್ತಾರೆ. ಪೂಜೆ ಮುಗಿಸಿ ಅಲ್ಲಿಂದ ಹೋಗುವಾಗ ಅವರ ಜೊತೆ ಚರ್ಚಿನ ಫಾದರ್ ಸಹ ಇರ್ತಾರೆ. ಹಾಗೆ ಆ ಕಾಡಿನ ಮಧ್ಯೆ ನಡೆದುಕೊಂಡು ಹೋಗ್ತಿರುವಾಗ ಒಂದು ಮರದಲ್ಲಿ ಹೆಣಗಳು ನೇತಾಡುತ್ತೆ. ನಂಬಿಯಾರ್ ಈ ಜನರ ಭೂಮಿಯನ್ನ ಸ್ವಂತ ಮಾಡಿಕೊಳ್ಳೋದಕ್ಕೆ ಹೀಗೆ ಕೊಂದು ನೇತಾಕಿರೋದು. ಈ ಒಂದು ಘಟನೆ ಆ ಗ್ರಾಮದಲ್ಲಿ ಸರ್ವಸಾಮಾನ್ಯ ಆಗಿರುತ್ತೆ. ಹಾಗೆ ಹೆದರಿ ನಿಂತಿರುವಾಗ ಒಂದು ಮಗು ಅಳುವಂತಹ ಶಬ್ದ ಕೇಳಿಸುತ್ತೆ. ಹಾಗೆ ಆ ಮಗುನ ಹುಡುಕುವಾಗ ಅಲ್ಲಿ ಕೊಂದು ನೇತಾಕಿರುವಂತಹ ಒಂದು ಸ್ತ್ರೀಯ ತೋಳಲ್ಲಿ ಒಂದು ಮಗು ಇರುತ್ತೆ. ಹಾಗೆ ಅವರು ಆ ಮಗುವನ್ನ ಕಾಪಾಡ್ತಾರೆ. ಆ ಮಗುವಿನ ತಂದೆಯ ಕೈಯಲ್ಲಿ ಕೃಷ್ಣ ಪಿಳ್ಳೈ ಅಂತ ಟ್ಯಾಟೂ ಇರುತ್ತೆ. ಹಾಗೆ ಆ ಹೆಸರನ್ನ ಆ ಮಗುಗೆ ಅವರಿಡ್ತಾರೆ. ಹಾಗೆ ದಿನಗಳು ಕಳೆದೋಗುತ್ತೆ. ಈಗ ಆ ಜಾಗಕ್ಕೆ ಜನರು ವಲಸೆ ಬಂದಿರ್ತಾರೆ. ಆ ಜಾಗ ಯಾರದು ಅಂತ ಸಹ ಅವರಿಗೆ ಗೊತ್ತಿರೋದಿಲ್ಲ. ಹಾಗೆ ಅದನ್ನ ತೋರಿಸಿ ಕಟ್ ಮಾಡಿದ್ರೆ ವಾಣಿಯಾರ್ ಎಂಬ ಊರನ್ನ ನಮಗೆ ತೋರಿಸ್ತಾರೆ. ಆ ಗ್ರಾಮದ ಪಕ್ಕದಲ್ಲಿ ಅಮರಾವತಿ ನದಿ ಮತ್ತೆ ಕುಂದಪುರಂ ಹಾಗೆ ಕುರಶಿಮಲ ಎಂಬ ಜಾಗ ಇರುತ್ತೆ. ಹಾಗೆ 1957ರ ಕಾಲಘಟ್ಟದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಡಳಿತಕ್ಕೆ ಬರುತ್ತೆ. ಭೂ ಪರಿಷ್ಕರಣೆ ಬಂದ ಕಾರಣ ಊರ ಜನರು ಆ ಪಾರ್ಟಿಯ ನೇರ ಸ್ಟ್ರೈಕ್ ಮಾಡ್ತಾರೆ. ಆ ಹೋರಾಟ ವಿಮೋಚನೆ ಅಂತ ಕರೆಯಲಾಯಿತು. ಎಷ್ಟೇ ಹೋರಾಟ ಮಾಡಿದ್ರು ಆ ಕಮ್ಯುನಿಸ್ಟ್ ಪಾರ್ಟಿ ಅದನ್ನ ಕೇರ್ ಮಾಡೋದಿಲ್ಲ. ಹಾಗೆ 1958ರ ಕಾಲಘಟ್ಟದಲ್ಲಿ ಕಾನ್ಯಾರ್ ಎಂಬ ಜಾಗ ತೋರಿಸ್ತಾರೆ. ನಮ್ಮ ಫಾದರ್ ಮತ್ತೆ ಆ ಊರಿನ ಜನರೆಲ್ಲ ಚರ್ಚ್ ಅಲ್ಲಿ ಒಂದುಗೂಡಿರ್ತಾರೆ. ಅದೇ ಊರಲ್ಲಿರುವ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿರುವ ಜನರು ದೇವರ ವಿರುದ್ಧ ಮಾತಾಡ್ತಾ ಇರ್ತಾರೆ. ಹಾಗೆ ಅವರು ದೈವ ಭಕ್ತಿ ಇರುವಂತಹ ಕ್ರಿಸ್ತರನ್ನ ಬ್ರೈನ್ ವಾಶ್ ಮಾಡಿ ತಮ್ಮ ತಂಡಕ್ಕೆ ಸೇರಿಸ್ತಾ ಇರ್ತಾರೆ. ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಚರ್ಚಿನ ಜಾಗದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ತಮ್ಮ ಬಾವುಟ ಹಾರಿಸೋದಕ್ಕೆ ಶುರು ಮಾಡ್ತಾರೆ. ಚರ್ಚ್ ಅನ್ನ ನಿರ್ಮಿಸೋದಕ್ಕೆ ಇದ್ದಂತಹ ಆ ಕುರ್ಶಿ ಮನೆಯಲ್ಲಿ ಸಹ ಅವರು ತಮ್ಮ ಬಾವುಟ ಹಾರಿಸಿದ್ರು. ಇದರಿಂದ ಊರ ಜನರಿಗೆ ಸಿಟ್ಟು ಬರುತ್ತೆ. ಅವರನ್ನ ಎದುರಾಕುವಂತಹ ಯಾರಾದ್ರೂ ಧೈರ್ಯಶಾಲಿಯನ್ನ ಕರೆದುಕೊಂಡು ಬರೋದಕ್ಕೆ ಡಿಸೈಡ್ ಮಾಡ್ತಾರೆ. ಆ ಗ್ರಾಮದಲ್ಲಿರುವಂತಹ ಜನರು ಕರಿಯೂಟ್ ಮಲ ಎಂಬ ಜಾಗ ನೋಡಿದ್ರೆ ಹೆದರ್ತಾ ಇದ್ರು. ಹಿಂದಿನಿಂದನೂ ಆ ಜಾಗದಲ್ಲಿ ದೆವ್ವ ಪಿಶಾಚಿ ಭೂತ ಇದೆ ಅಂತ ಹೇಳಿ ಜನರನ್ನ ನಂಬಿಸಿದ್ರು. ಇದರಿಂದ ಯಾರು ಕೂಡ ಆ ಜಾಗಕ್ಕೆ ಹೆದರಿ ಹೋಗೋದಿಲ್ಲ. ಕಮ್ಯುನಿಸ್ಟ್ ಪಾರ್ಟಿಗೆ ಭಕ್ತರು ಸೇರಿದ ಕಾರಣ ನಮ್ಮ ಫಾದರ್ಗೆ ಭಯ ಶುರು ಆಗುತ್ತೆ. ಹೀಗೆ ಹೋದ್ರೆ ದೈವ ಭಕ್ತರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಕ್ರಿಸ್ಟಫರ್ ಫೋರ್ಸ್ ಎಂಬ ತಂಡ ರೆಡಿ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ. ಚಟ್ಟಂಬಿ ಅಂದ್ರೆ ಧೈರ್ಯ ಇರುವಂತಹ ವ್ಯಕ್ತಿಯನ್ನ ಸೆಲೆಕ್ಟ್ ಮಾಡಿ ಅವರವರ ಚರ್ಚಿಗೆ ಅವರನ್ನ ಕ್ರಿಸ್ಟಫರ್ ಅನ್ನಾಗಿ ನೇಮಕ ಮಾಡೋದು. ಆ ವ್ಯಕ್ತಿಯ ಕೆಲಸ ಏನಂದರೆ ಈ ತರ ಚರ್ಚಿನ ವಿರುದ್ಧ ಧ್ವನಿ ಎತ್ತುವವರನ್ನ ಹೊಡೆದು ಓಡಿಸೋದು. ಹಾಗೆ ನಮ್ಮ ಫಾದರ್ ಆ ತರಹದ ವ್ಯಕ್ತಿನ ಕಂಡು ಹಿಡಿಯೋದಕ್ಕೆ ಡಿಸೈಡ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಕಂಡಂತಹ ಆ ಮಗು ಈಗ ಬೆಳೆದು ಒಂದು ದೊಡ್ಡ ಚಟ್ಟಂಬಿ ಆಗಿರ್ತಾನೆ. ಕಾನ್ಯಾರ್ನ ಸಂರಕ್ಷಿಸೋದಕ್ಕೆ ನಮ್ಮ ಕೃಷ್ಣ ಪಿಳ್ಳೈನ ಸೆಲೆಕ್ಟ್ ಮಾಡ್ತಾರೆ. ಆದ್ರೆ ಅವನು ಹಿಂದೂ ಆದ ಕಾರಣ ಆ ಹೆಸರಲ್ಲಿ ಆ ಊರಿಗೆ ಹೋದ್ರೆ ಪ್ರಾಬ್ಲಮ್ ಉಂಟಾಗುತ್ತೆ ಅಂತ ಪೋತನ್ ಕ್ರಿಸ್ಟಫರ್ ಎಂಬ ಹೆಸರಲ್ಲಿ ಆ ಊರಿಗೆ ಹೋಗ್ತಾನೆ. ಬಸ್ಸಲ್ಲಿ ಹೋಗುವಾಗ ಸಡನ್ ಆಗಿ ಡ್ರೈವರ್ ಬ್ರೇಕ್ ಹೊಡೆದ ಕಾರಣ ಬಸ್ಸಲ್ಲಿ ಇದ್ದಂತಹ ಒಂದು ಹುಡುಗಿಯ ತಲೆಗೆ ಪೆಟ್ಟಾಗುತ್ತೆ. ಹಾಗೆ ಆ ಹುಡುಗಿಗೆ ಹೆಲ್ಪ್ ಮಾಡುವಾಗ ಅವಳ ಹೆಸರು ಸೀತಾ ಎಂದು ನಮ್ಮ ಹೀರೋಗೆ ಗೊತ್ತಾಗುತ್ತೆ. ಸೀತಾ ಎಂಬ ಹೆಸರು ಕೇಳಿದಾಗ ತನ್ನ ಅಕ್ಕನ ನೆನಪಾಗುತ್ತೆ. ಅವನನ್ನ ತುಂಬಾ ಪ್ರೀತಿಯಿಂದ ಸೀತಾ ನೋಡಿಕೊಳ್ತಾ ಇದ್ದಿದ್ದು. ಅವನು ಅವಳನ್ನ ಸೀತಮ್ಮ ಎಂದು ಕರಿತಾ ಇದ್ದಿದ್ದು. ಅಮ್ಮನ ಹಾಗೆ ಅವಳು ಅವನನ್ನ ನೋಡ್ತಾ ಇದ್ದಿದ್ದು. ಹಾಗೆ ನಮ್ಮ ಹೀರೋ ಆ ಜಾಗಕ್ಕೆ ಬಂದ ತಕ್ಷಣ ಫಾದರ್ ನ ಮೀಟ್ ಆಗ್ತಾನೆ. ಆ ಊರಿನ ಜನರಿಗೆ ನಮ್ಮ ಕೃಷ್ಣನ ರಿಯಲ್ ಐಡೆಂಟಿಟಿ ಗೊತ್ತಿರೋದಿಲ್ಲ. ಹಾಗೆ ಆ ಪಾರ್ಟಿಯ ಬಗ್ಗೆ ಫಾದರ್ ಅವನ ಹತ್ರ ಹೇಳಿದಾಗ ನಮ್ಮ ಹೀರೋ ಅವರ ಬಾವುಟ ಅಲ್ಲಿಂದ ಕಿತ್ತಾಕ್ತಾನೆ. ತಕ್ಷಣ ಆ ಪಾರ್ಟಿ ಮೆಂಬರ್ಸ್ ನಮ್ಮ ಹೀರೋನ ಹೊಡೆದಾಕ್ತಾರೆ. ನಮ್ಮ ಹೀರೋ ಅವರನ್ನ ದನಕ್ಕೆ ಹೊಡೆದ ಹಾಗೆ ಹೊಡೆದು ಅಲ್ಲಿಂದ ಹೋಗ್ತಾನೆ. ಈ ಘಟನೆಯಿಂದ ನಮ್ಮ ಕ್ರಿಸ್ಟಫರ್ ಬಲಶಾಲಿ ಎಂಬ ಕಾರ್ಯ ಆ ಗ್ರಾಮದ ಜನರಿಗೆ ಗೊತ್ತಾಗುತ್ತೆ. ಹಾಗೆ ಊರ ಜನರೆಲ್ಲ ಸೇರಿ ನಮ್ಮ ಹೀರೋನ ಆ ಊರಿನ ಕ್ರಿಸ್ಟಫರ್ ಅನ್ನಾಗಿ ನೇಮಕ ಮಾಡ್ತಾರೆ. ಹಾಗೆ ನಮ್ಮ ಹೀರೋ ಊರಲ್ಲಿರುವ ಮಕ್ಕಳಿಗೆ ಟ್ರೈನಿಂಗ್ ನ ಕೊಡ್ತಾನೆ. ಹೇಗೆ ರೌಡಿಗಳಿಂದ ತಮ್ಮನ್ನ ಪ್ರೊಟೆಕ್ಟ್ ಮಾಡೋದು ಅಂತ ಹೇಳಿಕೊಡ್ತಾನೆ. ಹಾಗೆ ಹೇಳಿಕೊಡುವಾಗ ಆ ಮಕ್ಕಳು ಯಾವ ಜನಾಂಗಕ್ಕೆ ಸೇರಿದವರೆಂದು ನಮ್ಮ ಹೀರೋ ನೋಡೋದಿಲ್ಲ. ಪ್ರತಿಯೊಬ್ಬರಿಗೂ ಹೇಳಿಕೊಡ್ತಾನೆ. ಆ ಟೀಮ್ ಅಲ್ಲಿ
ಹುಡುಗಿಯರು ಸಹ ಇರ್ತಾರೆ. ಹಾಗಿರುವಾಗ ಒಂದು ದಿನ ಆ ಪಾರ್ಟಿ ಮೆಂಬರ್ಸ್ ರಾತ್ರೋರಾತ್ರಿ ಬೆಂಕಿ ಹಾಕ್ತಾರೆ. ಚರ್ಚ್ ಅನ್ನ ನಿರ್ಮಿಸೋದಕ್ಕೆ ಬಿಟ್ಟಂತಹ ಜಾಗದಲ್ಲಿ ಅವರು ತಮ್ಮ ಬಾವುಟ ನೆಟ್ಟಿದ್ರಲ್ವಾ, ಅದನ್ನ ನಮ್ಮ ಹೀರೋ ಕಿತ್ತಾಕ್ತಾನೆ. ಅದನ್ನ ತಡೆಯೋದಕ್ಕೆ ಬಂದವರನ್ನ ನಮ್ಮ ಹೀರೋ ಹೊಡೆದು ಅಲ್ಲಿಂದ ಕಳಿಸ್ತಾನೆ. ನಮ್ಮ ಹೀರೋ ಕಡಿಮೆ ಕಾಲಾವಧಿಯಲ್ಲಿ ಅಲ್ಲಿನ ಜನರ ಮನಸ್ಸಲ್ಲಿ ಸ್ಥಾನ ಪಡೆದುಕೊಳ್ತಾನೆ. ಈ ಕಡೆ ನಮ್ಮ ಡ್ಯಾನಿಯಲ್ ನ ಕಮ್ಯುನಿಸ್ಟ್ ಆಫೀಸ್ ನ ನಮಗೆ ತೋರಿಸ್ತಾರೆ. ಕಮ್ಯುನಿಸ್ಟ್ ಸರ್ಕಾರದ ನೇರ ವಿಮೋಚನೆ ಹೋರಾಟ ನಡೆಸಿ ಕ್ರಿಸ್ಟಫರ್ ಫೋರ್ಸ್ ನ ರೆಡಿ ಮಾಡಿದಂತಹ ಊರಿಗೆ ಪೊಲೀಸರನ್ನ ಕಳಿಸ್ತಾರೆ. ಅದೇ ತರ ಕನ್ಯಾರ್ಗೆ ಒಬ್ಬ ಪೊಲೀಸ್ ಬರ್ತಾನೆ. ಆ ವ್ಯಕ್ತಿ ಒಂದು ಸಾಧಾರಣ ಪೊಲೀಸ್ ಆಗಿರೋದಿಲ್ಲ. ಆ ವ್ಯಕ್ತಿ ಕ್ರೂರವಾಗಿ ಬಹಳಷ್ಟು ಜನರನ್ನ ಕೊಂದಾಕಿರ್ತಾನೆ. ರೈರು ರಾಮಣ್ಣ ಅಂತ ಆ ವ್ಯಕ್ತಿಯ ಹೆಸರಾಗಿರುತ್ತೆ. ಆ ವ್ಯಕ್ತಿನ ಕಳುಹಿಸಿದ್ದು ಯಾಕೆ ಅಂತ ನಮಗೆ ಮತ್ತೆ ಗೊತ್ತಾಗುತ್ತೆ. ಆ ಕನಿಯಾರ್ ಎಂಬ ಊರಲ್ಲಿ 6 ಪಟ್ಟ ಇರುವಂತಹ ಜಾಗ ಇರೋದು. ಅದನ್ನ ಅಲ್ಲಿದ್ದವರು ತೆಗೆದಿರ್ತಾರೆ. ಆದ್ರೆ ಅದರಲ್ಲಿ 5 ಪಟ್ಟ ಇರುವಂತಹ ಜಾಗ ಡ್ಯಾನಿಯಲ್ ಹೇಳಿದ ಕಾರಣ ಆ ಊರಿನ ಒಬ್ಬ ವ್ಯಕ್ತಿ ಅದನ್ನ ಅವರ ಓನರ್ ಕೈಯಿಂದ ಖರೀದಿಸಿರ್ತಾನೆ. ಆದ್ರೆ ಒಂದೇ ಒಂದು ಜಾಗ ಮಾತ್ರ ಅವರಿಂದ ತೆಗೆಯೋದಕ್ಕೆ ಆಗಿರೋದಿಲ್ಲ. ಅದು ರೆಬೇಕಾ ಎಂಬ ಹುಡುಗಿಯ ಹೆಸರಲ್ಲಿರುತ್ತೆ. ಆ ಹುಡುಗಿ ಅದನ್ನ ಮಾರೋದಕ್ಕೆ ರೆಡಿ ಇರೋದಿಲ್ಲ. ಕುಂದಾಪುರದಲ್ಲಿ ಟೋಟಲ್ ಆಗಿ 110 ಕುಟುಂಬದವರಿರ್ತಾರೆ. ಅದ್ರಲ್ಲಿ 6 ಕುಟುಂಬಕ್ಕೆ ಮಾತ್ರ ಪಟ್ಟೆ ಇರೋದು. ಬಾಕಿ ಇದ್ದಂತಹ ಕುಟುಂಬಗಳನ್ನ ಈಸಿಯಾಗಿ ಅಲ್ಲಿಂದ ಓಡಿಸಬಹುದು. ಈ ಪಟ್ಟ ಇರುವಂತಹ 5 ಜಾಗ ಸಿಕ್ಕಾಗಿದೆ. 6ನೇ ಜಾಗ ಸಿಕ್ಕಿದ್ರೆ ಮಾತ್ರ ಆ ಊರನ್ನ ಇವರಿಗೆ ಸ್ವಂತ ಮಾಡಿಕೊಳ್ಳೋದಕ್ಕೆ ಆಗೋದು. ಕನಿಯಾರ್ನಲ್ಲಿ ಆ ವ್ಯಕ್ತಿ ಡ್ಯಾನಿಯಲ್ಗೆ ಹೆಲ್ಪ್ ಮಾಡಿದ್ರು. ಆ ವ್ಯಕ್ತಿಗೆ ಅವರ ಪ್ಲಾನ್ ಏನಂತ ಗೊತ್ತಿರೋದಿಲ್ಲ. ಈ ಕಡೆ KPSC ನಾಟಕ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ನಮ್ಮ ಫಾದರ್ಗೆ ಟೆನ್ಷನ್ ಆಗುತ್ತೆ. ಆ ನಾಟಕ ನೋಡುವಂತಹ ಜನರೆಲ್ಲ ಕಮ್ಯುನಿಸ್ಟ್ ಪಾರ್ಟಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಡೈಲಿ 3 ಶೋ ನಡೀತಿದೆ. ಈ ಊರಿನ ಬೇರೆ ಬೇರೆ ಜಾಗದಲ್ಲಿ ಆ ಶೋ ನಡೀತಿರೋದು. ಅದನ್ನ ತಡೆಯಬೇಕೆಂದು ನಮ್ಮ ಹೀರೋ ಜೊತೆ ಫಾದರ್ ಹೇಳಿದಾಗ ಶೋ ನಿಲ್ಲಿಸಬೇಕಾ, ಅದರ ಅವಶ್ಯಕತೆ ಇದೆಯಾ ಎಂದು ನಮ್ಮ ಹೀರೋ ಕೇಳಿದಾಗ, ನಿನ್ನನ್ನ ಇಲ್ಲಿಗೆ ಕರೆತಂದಿದ್ದು ದೈವ ಭಕ್ತರನ್ನ ಕಾಪಾಡಿ ಈ ಕಮ್ಯುನಿಸ್ಟ್ ಪಾರ್ಟಿಯನ್ನ ಧ್ವಂಸ ಮಾಡೋದಕ್ಕೆ ಅಂತ ಫಾದರ್ ಹೇಳ್ತಾರೆ. ಹಾಗೆ ಆ ಗ್ರಾಮದ ಒಂದು ಭಾಗದಲ್ಲಿ ಇವತ್ತು ರಾತ್ರಿ ಆ ಶೋ ನಡೆಯುತ್ತೆ. ನೀನ್ ಆ ಜಾಗಕ್ಕೆ ಹೋಗಿ ಅವರನ್ನ ಅಲ್ಲಿಂದ ಓಡಿಸಬೇಕು ಅಂದಾಗ ನಮ್ಮ ಹೀರೋ ಆ ಜಾಗಕ್ಕೆ ಹೋಗ್ತಾನೆ. ಆದ್ರೆ ಆ ನಾಟಕದಲ್ಲಿ ಆಕ್ಟ್ ಮಾಡುವಂತಹ ರೆಬೇಕಾನ ಆ ಊರಿನ ಸಾಹುಕಾರ ಕಿಡ್ನಾಪ್ ಮಾಡಿ ಎತ್ತಾಕೊಂಡು ಹೋಗ್ತಾನೆ. ಇದೇ ರೆಬೇಕಾಳ ಜಾಗ ಆಗಿರುತ್ತೆ ಆ 5 ಎಕರೆ. ರೆಬೇಕಾಗೆ ಊರ ತುಂಬಾ ಅಭಿಮಾನಿಗಳಿರ್ತಾರೆ. ಅವಳನ್ನ ಕಿಡ್ನಾಪ್ ಮಾಡಿದಂತಹ ವಿಷಯ ತಿಳಿದು ಅಲ್ಲಿದ್ದವರೆಲ್ಲ ಕಿರುಚೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಅವಳನ್ನ ನಮ್ಮ ಹೀರೋ ಕಾಪಾಡ್ತಾನೆ. ಆದ್ರೆ ತನ್ನ ಕಾಪಾಡಿದವನಿಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಅವಳಿಂದ ಆಗಿರೋದಿಲ್ಲ. ಹಾಗೆ ನಮ್ಮ ಫಾದರ್ ಅವನತ್ರ ಅವಳನ್ನ ಕಿಡ್ನಾಪ್ ಮಾಡಿದ್ರೆ ಆ ಶೋ ನಿಂತೋಗುತ್ತಲ್ವಾ, ನೀನ್ ಯಾಕೆ ಅವಳನ್ನ ಕಾಪಾಡಿದ್ದು ಅಂತ ಕೇಳಿದಾಗ ನನ್ನ ಮನಸಾಕ್ಷಿ ಅದಕ್ಕೆ ಒಪ್ಪೋದಿಲ್ಲ. ಒಂದು ಹುಡುಗಿಯನ್ನ ರೇಪ್ ಮಾಡೋದಕ್ಕೆ ಕಿಡ್ನಾಪ್ ಮಾಡಿದ್ದಾರೆ. ನನಗದನ್ನ ನೋಡಿ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಅಂತ ನಮ್ಮ ಹೀರೋ ಹೇಳ್ತಾನೆ. ಹಾಗೆ ಪುನಃ ಆ ಶೋ ಬೇರೆ ಜಾಗದಲ್ಲಿ ನಡೆಸೋದಕ್ಕೆ ಪ್ಲಾನ್ ಮಾಡ್ತಾರೆ. ಹಾಗೆ ಅದನ್ನ ತಡೆಯೋದಕ್ಕೆ ಹೇಳಿದ ಕಾರಣ ನಮ್ಮ ಹೀರೋ ಆ ಜಾಗಕ್ಕೆ ಹೋಗ್ತಾನೆ. ಹೀರೋ ಬಂದಂತಹ ವಿಷಯ ತಿಳಿದಂತಹ ನಮ್ಮ ರೆಬೇಕಾ ಅವನತ್ರ ಬಂದು ಥ್ಯಾಂಕ್ಸ್ ಹೇಳ್ತಾಳೆ. ಅದೇ ಗುಂಪಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಅವಳನ್ನ ಬ್ಯಾಡ್ ಆಗಿ ಟಚ್ ಮಾಡೋದಕ್ಕೆ ಬಂದಾಗ ನಮ್ಮ ಹೀರೋ ಆ ವ್ಯಕ್ತಿಯ ಕೈಯನ್ನ ಮುರಿದಾಕ್ತಾನೆ. ತನ್ನ ಸಂರಕ್ಷಿಸೋದಕ್ಕೆ ಟ್ರೈ ಮಾಡಿದಂತಹ ನಮ್ಮ ಹೀರೋ ಮೇಲೆ ರೆಬೇಕಾಗೆ ಕ್ರಶ್ ಆಗುತ್ತೆ. ಅವಳಿಗೆ ಅವನನ್ನ ಇಷ್ಟ ಆಗಿರುತ್ತೆ. ಯಕ್ಷಗಾನದಲ್ಲಿ ರಾವಣನ ಪಾತ್ರ ನಮ್ಮ ಹೀರೋ ಮಾಡ್ತಾ ಇದ್ದಿದ್ದು. ಹಾಗೆ ಅದರ ಬಗ್ಗೆ ನಮ್ಮ ಹೀರೋ ಅವಳತ್ರ ಹೇಳ್ತಾನೆ. ಹಾಗೆ ಆ ಶೋ ನಿಲ್ಲಿಸೋದಕ್ಕೆ ನಮ್ಮ ಹೀರೋ ಮುಂದಾಗೋದಿಲ್ಲ. ಅವನು ಆ ಶೋ ನೋಡ್ತಾ ಇದ್ದ. ಅದನ್ನ ನೋಡುವಾಗ ಅವನಿಗೆ ಹಳೆ ವಿಷಯಗಳು ನೆನಪಾಗುತ್ತೆ. ಕಾರಣ ಆ ನಾಟಕದಲ್ಲಿರುವಂತಹ ಕೆಲ ಭಾಗಗಳು ಅವನ ಜೀವನದಲ್ಲಿ ನಡೆದಿರುತ್ತೆ. ವರ್ಷಗಳ ಹಿಂದೆ ಅವನ ಕುಟುಂಬದವರನ್ನ ಆ ಊರಿನ ನಂಬಿಯಾರ್ ಕೊಂದಾಕಿರ್ತಾನೆ. ನಂತರ ಅವನನ್ನ ಸೀತಲ ಫ್ಯಾಮಿಲಿ ಸಾಕಿದ್ದು. ಹಾಗೆ ಅವಳ ಫ್ಯಾಮಿಲಿಯನ್ನ ಆ ನಂಬಿಯಾರ್ನ ಕಡೆಯವರು ಕೊಂದಾಕಿರ್ತಾರೆ. ಹಾಗೆ ಅದೆಲ್ಲ ನಮ್ಮ ಹೀರೋಗೆ ಈಗ ನೆನಪಾಗುತ್ತೆ. ಮೇಲು ಜಾತಿಯ ನೇರ ಇರುವಂತಹ ಬಡವರ ಹೋರಾಟ ಆಗಿರುತ್ತೆ ಆ ಶೋದಲ್ಲಿರೋದು. ಶೋ ಮುಗಿದ ಮೇಲೆ ತನ್ನ ಚಿಕ್ಕಮ್ಮನ ಮನೆಗೆ ಹೋಗುವಾಗ ನಮ್ಮ ಹೀರೋ ಅವಳ ಜೊತೆ ಹೋಗ್ತಾನೆ. ದಾರಿ ಮಧ್ಯೆ ಅವರಿಬ್ಬರು ಮನಸ್ಸು ಬಿಚ್ಚಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ನಾನು ಕಮ್ಯುನಿಸ್ಟ್ ಆದ್ರೂ ಆ ಜಾಗದಲ್ಲಿ ಕಮ್ಯುನಿಸ್ಟ್ ಆಫೀಸ್ ಮತ್ತೆ ಚರ್ಚಿನ ಬದಲು ಆ ಜಾಗದಲ್ಲಿ ಒಂದು ಶಾಲೆ ಬರ್ಬೇಕು ಅಂತ ನನ್ನ ಆಸೆ. ಅದು ಆಗಿಲ್ಲ ಅಂದ್ರೆ ತನ್ನ ಸ್ವಂತ ಜಾಗದಲ್ಲಿ ಒಂದು ಶಾಲೆ ಕಟ್ತೇನೆ. ಅದ್ರ ಒಂದು ಭಾಗದಲ್ಲಿ ಒಂದು ಪುಟ್ಟ ಮನೆ ಕಟ್ತೇನೆ. ಈ ಗ್ರಾಮದ ಮಕ್ಕಳಿಗೆ ಪಾರ್ಟಿ ಆಫೀಸ್ ಮತ್ತೆ ಚರ್ಚ್ ಬೇಕಾಗಿಲ್ಲ ಅಂತ ಹೇಳುವಾಗ ನಮ್ಮ ಹೀರೋ ತನ್ನ ಅಕ್ಕನ ಬಗ್ಗೆ ಆಲೋಚಿಸುತ್ತಾನೆ. ತನ್ನ ಅಪ್ಪ ಅಮ್ಮನನ್ನ ಕೊಂದಿದ್ದು ನಂಬಿಯಾರ್ನ ಜನ ಅಂತ ನಮ್ಮ ಸೀತಾಗೆ ಗೊತ್ತಿರುತ್ತೆ. ಆ ಟೈಮಲ್ಲಿ ನಮ್ಮ ಸೀತಾ ಅಲ್ಲೇ ಇರ್ತಾಳೆ.
ಹಾಗೆ ಸಾಕ್ಷಿ ಇದ್ದೀರಾ ಎಂದು ಪೊಲೀಸರು ಕೇಳಿದಾಗ ಹೌದು, ನಂಬಿಯಾರ್ನ ಜನರು ಕೊಂದಿದ್ದು ಅಂತ ನಮ್ಮ ಸೀತಾ ಧೈರ್ಯದಿಂದ ಹೇಳಿದಾಗ ಸಿಟ್ಟು ಬಂದಂತಹ ಆ ಪೊಲೀಸ್ ಅವಳನ್ನ ಒದ್ದು ಕೊಂದಾಗ್ತಾನೆ. ಹಾಗೆ ಆ ಕಾರ್ಯಗಳೆಲ್ಲ ನಮ್ಮ ಹೀರೋ ಅವಳ ಜೊತೆ ಹೇಳ್ತಾನೆ, ನಾಳೆ ಆಲಪುಯದಲ್ಲಿ ಒಂದು ಶೋ ಇದೆ, ಇನ್ಯಾವಾಗಾದ್ರೂ ಮೀಟ್ ಆಗೋಣ ಅಂತ ಹೇಳಿ ಅವಳಲ್ಲಿಂದ ಹೋಗುವಾಗ ನಿನ್ನ ಶೋ ತುಂಬಾ ಚೆನ್ನಾಗಿತ್ತು ಅಂತ ನಮ್ಮ ಹೀರೋ ಹೇಳ್ತಾನೆ. ಮಾರನೇ ದಿನ ನಮ್ಮ ಹೀರೋ ಚರ್ಚಿಗೆ ಹೋದಾಗ ಊರ ಜನರೆಲ್ಲ ಅವನ ನೇರ ನಿಂತಿರ್ತಾರೆ. ಕಾರಣ ನಮ್ಮ ಹೀರೋ ಆ ಶೋ ತಡೆದಿರೋದಿಲ್ಲ, ಜೊತೆಗೆ ಅವಳ ಜೊತೆ ಮಾತನಾಡಿದ್ದು ಅವರಿಗೆ ಇಷ್ಟ ಆಗಿರೋದಿಲ್ಲ. ನೀವಂದುಕೊಂಡ ಹಾಗೆ ಆ ಶೋ ಚರ್ಚಿನ ವಿರುದ್ಧ ಅಲ್ಲ ಅಂದಾಗ ಅವರ್ಯಾರು ಅವನ ಹೇಳಿದ್ದನ್ನ ಕೇಳೋದಿಲ್ಲ. ಕೃಷ್ಣನ ರಿಯಲ್ ಐಡೆಂಟಿಟಿ ಅವರಿಗೆಲ್ಲ ಗೊತ್ತಾಗಿರುತ್ತೆ. ನೀನು ನಮ್ಮ ಧರ್ಮದವನಲ್ಲ, ಅದಕ್ಕೆ ನೀನು ಅವರಿಗೆ ಸಪೋರ್ಟ್ ಮಾಡಿದ್ದು ಅಂತ ಬೈದು ಅವನನ್ನ ಅಲ್ಲಿಂದ ಕಳಿಸ್ತಾರೆ. ಹಾಗೆ ಆ ಗ್ರಾಮದ ಜನರೊಂದಿಗೆ ಯಾತ್ರೆ ಹೇಳಿ ಹೋಗುವಾಗ ನಮ್ಮ ರೇಬೇಕಾ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಾಳೆ. ಅವಳು ಆಲಪುಯಗೆ ಶೋ ನಡೆಸೋದಕ್ಕೆ ಹೋಗ್ತಾ ಇರೋದು. ಇಬ್ರು ಬೇರೆ ಬೇರೆ ಕಡೆಗೆ ಹೋಗೋದಲ್ವಾ, ಅದರಿಂದ ಇಬ್ರು ಪರಸ್ಪರ ಯಾತ್ರೆ ಹೇಳಿ ಅಲ್ಲಿಂದ ಹೋಗ್ತಾರೆ. ಹಾಗೆ ಅವಳು ತನ್ನ ಕೈಯಲ್ಲಿದ್ದಂತಹ ಬುಕ್ ನ ಅವನಿಗೆ ಕೊಡ್ತಾಳೆ. ಅದ್ರಲ್ಲಿ ಪ್ರೀತಿಯ ಕೃಷ್ಣನಿಗೆ ರೇಬೇಕಾಳ ಉಡುಗೊರೆ ಅಂತ ಅವಳು ಬರೆದಿರ್ತಾಳೆ. ಹಾಗೆ ಅವಳಿಗೆ ಗೊತ್ತಿರೋದಿಲ್ಲ ತಾನು ಸಾವಿಗೆ ಶರಣಾಗ್ತೇನೆ ಅಂತ. ಅವಳು ಬರ್ತಿರುವಂತಹ ಬಸ್ ಅನ್ನ ನಮ್ಮ ರೈರು ರಾಮಣ್ಣ ಕಾಯ್ತಾ ಇರ್ತಾನೆ. ಕೈಯಲ್ಲಿರುವ ಫೋಟೋ ನೋಡಿ ಅವಳನ್ನ ಆ ಬಸ್ ಅಲ್ಲಿ ಕೊಂದಾಕ್ತಾನೆ. ಅವಳತ್ರ ಮಾತನಾಡಿರೋದಿಲ್ಲ, ಗನ್ ಪಾಯಿಂಟ್ ಅಲ್ಲಿ ನಿಲ್ಲಿಸಿ ಅವಳನ್ನ ಕೊಂದಾಕಿದ್ದು. ವಿಮೋಚನೆಯ ಭಾಗವಾಗಿ ಹಲವಾರು ಕಡೆ ಹೋರಾಟ ನಡೀತಿರುತ್ತೆ. ಆದ್ರೆ ಆ ಹೋರಾಟದ ಮಧ್ಯೆ ಬೇರೆ ಬೇರೆ ಭಾಷೆ ಮಾತನಾಡುವಂತಹ ಜನರಿರ್ತಾರೆ. ಕೃಷ್ಣ ಹೋದಂತಹ ಬಸ್ಸಿನ ನೇರ ಬಾಂಬ್ ನ ಹಾಕ್ತಾರೆ. ಆ ಹೋರಾಟದಲ್ಲಿ ಬೇರೆ ಬೇರೆ ಜಿಲ್ಲೆಯ ಜನರಿದ್ದಾರೆ ಎಂದು ನಮ್ಮ ಹೀರೋಗೆ ಗೊತ್ತಾಗುತ್ತೆ. ಹಾಗೆ ಪೆಟ್ಟಾದಂತಹ ಜನರನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ. ತನ್ನಿಂದ ಆದಷ್ಟು ಜನರನ್ನ ಕಾಪಾಡಿ ಅವರನ್ನ ನಮ್ಮ ಹೀರೋ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾನೆ. ಅದೇ ಜಾಗದಲ್ಲಿ ನಮ್ಮ ರೆಬೇಕಾಳ ಡೆಡ್ ಬಾಡಿ ಬಿದ್ದಿರುತ್ತೆ. ಸ್ವಲ್ಪ ಸಮಯದ ಹಿಂದೆ ಬಾಯಿ ಹೇಳಿ ಹೋದಂತಹ ರೆಬೇಕಾ ಈಗ ಡೆಡ್ ಬಾಡಿ ಆಗಿ ಬಿದ್ದಿದ್ದಾಳೆ. ಅದನ್ನ ಕಂಡಂತಹ ನಮ್ಮ ಹೀರೋಗೆ ಶಾಕ್ ಆಗುತ್ತೆ. ಅವಳ ಡೆಡ್ ಬಾಡಿ ಕಂಡಂತಹ ಜನರು ಇದರ ಹಿಂದೆ ಆ ಪಾರ್ಟಿ ಮಾತ್ರ ಅಲ್ಲ ಅಂತ ಹೇಳ್ತಾ ಇರ್ತಾರೆ. ಹೋರಾಟ ಜೋರಾದ ಕಾರಣ ಆ ಗವರ್ನಮೆಂಟ್ ರಾಜೀನಾಮೆ ಕೊಡಬೇಕು ಅಂತ ಜನರು ಒತ್ತಾಯ ಮಾಡ್ತಾರೆ. ಆ ಹೋರಾಟ ಮುಖಾಂತರ ಆ ಪಾರ್ಟಿಯನ್ನ ಕೆಳಗೆ ಇಳಿಸೋದು ಆ ನಂಬ್ಯಾರ್ನ ಪ್ಲಾನ್ ಆಗಿರುತ್ತೆ. ಕಾನಿಯಾರ್ ಪ್ರಾಜೆಕ್ಟ್ ಎಂಬ ಹೆಸರಲ್ಲಿ ನಂಬ್ಯಾರ್ನ ಕಂಪನಿಗೆ ಪರ್ಮಿಷನ್ ಸಿಕ್ಕಿರುತ್ತೆ. ಅದನ್ನ ಟೇಕ್ ಆಫ್ ಮಾಡೋದಕ್ಕೆ ಸಂಸ್ಥಾನದ ಗವರ್ನಮೆಂಟ್ ನ ಕ್ಲಿಯರೆನ್ಸ್ ಬೇಕಾಗಿರುತ್ತೆ. ಆದ್ರೆ ಕೇರಳದ ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಆ ಪ್ರಾಜೆಕ್ಟ್ ನ ಮಾಡೋದಕ್ಕೆ ನಮ್ಮ ನಂಬ್ಯಾರ್ ಬೇಕಾದಷ್ಟು ಹಣ ಖರ್ಚು ಮಾಡಿರ್ತಾರೆ. ಆದ್ರೆ ಈಗ ರಿಜೆಕ್ಟ್ ಆದ ಕಾರಣ ನಮ್ಮ ನಂಬ್ಯಾರ್ಗೆ ಸಿಟ್ಟು ಬಂದಿತ್ತು. ವರ್ಷಗಳ ಹಿಂದೆ ನಂಬ್ಯಾರ್ನ ಜಾಗಕ್ಕೆ ಕಣ್ಣು ಹಾಕಿದಂತಹ ಬ್ರಿಟಿಷರನ್ನ ನಮ್ಮ ನಂಬ್ಯಾರ್ ಕೊಂದಾಕಿರ್ತಾನೆ. ಆ ಜಾಗದಲ್ಲಿದ್ದಂತಹ ಬಡವರನ್ನ ನಮ್ಮ ನಂಬ್ಯಾರ್ ಕೊಂದು ಆಲ್ರೆಡಿ ಅವರ ಜಾಗವನ್ನ ತನ್ನದಾಗಿಸಿರ್ತಾನೆ. ಯಾಕೆ ಆ ಜಾಗದ ಮೇಲೆ ಎಲ್ಲರ ಕಣ್ಣು ಅಂತ ನಮಗೆ ಈಗ ರಿವೀಲ್ ಮಾಡ್ತಾರೆ. ಆ ತರಿಯೋಟ್ ಮಲೆ ವರ್ಷಗಳ ಹಿಂದೆ ನಮ್ಮ ನಂಬ್ಯಾರ್ನ ಕಂಪನಿ ಏರಿಯಾ ಆಗಿತ್ತು. ಆ ಜಾಗದಲ್ಲಿ ಚಿನ್ನದ ರಾಶಿಗಳಿರುತ್ತೆ. ಆ ಪರ್ವತ ಹಗದರೆ ಚಿನ್ನದ ಗುಡ್ಡೆ ಸಿಗುತ್ತೆ. ಆದ್ರೆ ಆ ಪರ್ವತ ಹಗಿಯೋದಕ್ಕೆ ಸರ್ಕಾರದ ಪರ್ಮಿಷನ್ ಬೇಕಲ್ವಾ, ಅದಕ್ಕೋಸ್ಕರ ನಮ್ಮ ನಂಬ್ಯಾರ್ ಅಧಿಕಾರಿಗಳಿಗೆ ಲಂಚ ಕೊಡ್ತಾನೆ. ಕೊನೆಗೆ ಮುಖ್ಯಮಂತ್ರಿ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಆ ಚಿನ್ನ ತೆಗೆಯೋದಕ್ಕೆ ಅದರ ಪಕ್ಕದ ಗ್ರಾಮದಲ್ಲಿರುವ ಜನರನ್ನ ಅಲ್ಲಿಂದ ಓಡಿಸಬೇಕಾಗಿತ್ತು. ಆ ಗ್ರಾಮ ಸರ್ವನಾಶ ಮಾಡ್ಬೇಕು ಅಂತ ಪ್ಲಾನ್ ಮಾಡುವ ಅದೇ ಟೈಮ್ ಈ ಪಾರ್ಟಿಯ ವಿರುದ್ಧ ಹೋರಾಟ ಮಾಡಿದ್ದು. ಆ ಹೋರಾಟ ನಡೀತಿರುವಾಗ ನಂಬ್ಯಾರ್ ತನ್ನ ಜನರನ್ನ ಕಳುಹಿಸಿ ಜಗಳ ಮಾಡಿಸ್ತಾನೆ. ಹಾಗೆ ಆ ಗವರ್ನಮೆಂಟ್ ನ ಕೆಳಗೆ ಇಳಿಸೋದು ನಮ್ಮ ನಂಬ್ಯಾರ್ನ ಪ್ಲಾನ್ ಆಗಿತ್ತು. ಕನಿಯೂರ್ನಲ್ಲಿ ಪಟ್ಟ ಇರುವಂತಹ ಭೂಮಿ 6 ಜನರಿಗೆ ಇರೋದಲ್ವಾ. ನಮ್ಮ ರೆಬೇಕಾ ಆ ಜಾಗ ಕೊಡದ ಕಾರಣ ಅವಳನ್ನ ಕೊಂದಿದ್ದು. ಕೊಂದ ನಂತರ ಪೇಪರ್ಗೆ ತಂಬು ಹಾಕಿ ಅವಳ ಜಾಗ ನಮ್ಮ ನಂಬ್ಯಾರ್ ತನ್ನ ಹೆಸರಿಗೆ ಮಾಡಿಕೊಳ್ತಾನೆ. ರೆಬೇಕಾಳ ಬಾಡಿ ಕಂಡಾಗ ಅವಳ ಜಾಗದ ಮೇಲೆ ಕಣ್ಣಾಕಿದವರು ಅವಳನ್ನ ಕೊಂದಿದ್ದು ಎಂಬ ಕಾರ್ಯ ನಮ್ಮ ಹೀರೋಗೆ ಗೊತ್ತಾಗುತ್ತೆ. ಅವಳ ಹೆಬ್ಬರಳಲ್ಲಿ ಇಂಕ್ ಇರೋದನ್ನ ನಮ್ಮ ಹೀರೋ ನೋಟಿಸ್ ಮಾಡಿರ್ತಾನೆ. ನಂಬ್ಯಾರ್ಗೆ ಆ ಮಲೆಗೆ ಹೋಗಬೇಕೆಂದರೆ ಕಾನಿಯಾರ್ನ ಪಕ್ಕದಲ್ಲಿರುವಂತಹ ಕುಂದಂಪುರಂ ಗ್ರಾಮ ದಾಟಿ ಆ ಸ್ಪಾಟಿಗೆ ಹೋಗ್ಬೇಕು. ಕಾನಿಯಾರ್ನ ಗ್ರಾಮವಾಸಿಗಳನ್ನ ಅಲ್ಲಿಂದ ಹೊಡೆದು ಓಡಿಸಬೇಕು ಅಂತ ರೈರು ರಾಮಣ್ಣ ತನ್ನ ಗ್ಯಾಂಗ್ ನ ಜೊತೆ ಹೇಳ್ತಿರೋದನ್ನ ಕಾಂಗ್ರೆಸ್ ಪಾರ್ಟಿಯ ಒಬ್ಬ ವ್ಯಕ್ತಿ ಅದನ್ನ ಕೇಳಿಸಿಕೊಂಡು ನೇರ ಗ್ರಾಮದಲ್ಲಿ ಬಂದು ಅದರ ಬಗ್ಗೆ ಹೇಳ್ತಾನೆ. ಇಡೀ ಗ್ರಾಮವನ್ನ ಸರ್ವನಾಶ ಮಾಡೋದಕ್ಕೆ ರೈರು ರಾಮಣ್ಣ ಮತ್ತೆ ಗ್ಯಾಂಗ್ ಬರ್ತಾ ಇದ್ದಾರೆ. ನಾವು ಪರಸ್ಪರ ಜಗಳ ಮಾಡದೆ ಅವರನ್ನ ಎದುರಾಕಬೇಕೆಂದು ಡಿಸೈಡ್ ಮಾಡ್ತಾರೆ. ಅದೇ ಟೈಮ್ ರೆಬೇಕಾಳ ಬಾಡಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ನಮ್ಮ ಹೀರೋ ಬರ್ತಾನೆ. ಅವಳಂದುಕೊಂಡ ಹಾಗೆ ಆ ಜಾಗದಲ್ಲಿ ಶಾಲೆ ನಿರ್ಮಿಸೋದಕ್ಕೆ ನಮ್ಮ ಹೀರೋ ಡಿಸೈಡ್ ಮಾಡ್ತಾನೆ. ಆ ಗ್ರಾಮದವರೆಲ್ಲ ಅದಕ್ಕೆ ಒಪ್ಪಿಗೆ ನೀಡ್ತಾರೆ. ಆ ಗ್ರಾಮದ ಜನರೆಲ್ಲ ಅವನ ಮುಂದೆ ಮಂಡಿ ಯೂರಿ ನೀನು ನಮಗೆ ಹೆಲ್ಪ್ ನ ಮಾಡ್ಬೇಕು, ನಮ್ಮ ಊರನ್ನ ಕಾಪಾಡು ಅಂತ ಕೇಳುವಾಗ ನಮ್ಮ ರೈರು ರಾಮಣ್ಣ ಮತ್ತೆ ಗ್ಯಾಂಗ್ ಇಡೀ ಗ್ರಾಮದವರನ್ನ ಅಟ್ಯಾಕ್ ಮಾಡ್ತಾರೆ.
ಕೆಲವರಿಗೆ ಪೆಟ್ಟಾಗುತ್ತೆ, ಇನ್ನು ಕೆಲವರು ಸತ್ತು ಬೀಳ್ತಾರೆ. ಆದ್ರೆ ನಮ್ಮ ಹೀರೋ ಎಲ್ಲರನ್ನ ಹೊಡೆದು ಕೊಂದಾಕ್ತಾನೆ. ಕೊನೆಗೆ ರೈರು ರಾಮನನ್ನ ಕೊಲ್ಲುವಷ್ಟರಲ್ಲಿ ನನ್ನ ಕೊಂದಾಕಿದ್ರು ಈ ಜಾಗದ ಒಡೆಯ ಖಂಡಿತ ಬಂದೇ ಬರ್ತಾನೆ ಅಂತ ಹೇಳುವಾಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಸೀನ್ ನಮಗೆ ತೋರಿಸ್ತಾರೆ. ತನ್ನ ಅಕ್ಕನನ್ನ ಕೊಂದಂತಹ ಆ ಪೊಲೀಸ್ನ ನಮ್ಮ ಹೀರೋ ತನ್ನ ಚಿಕ್ಕ ವಯಸ್ಸಿನಲ್ಲೇ ಬಹಳ ಕ್ರೂರವಾಗಿ ಕೊಂದಾಕಿರ್ತಾನೆ. ಆ ವ್ಯಕ್ತಿನ ಕೊಂದ ಹಾಗೆ ನಮ್ಮ ಹೀರೋ ಈಗ ರೈರು ರಾಮನನ್ನ ಕೊಂದಾಕಿದ್ದು. ಹಾಗೆ ಆ ಗ್ರಾಮದ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಏನೇ ಪ್ರಾಬ್ಲಮ್ ಆದ್ರೂ ಒಟ್ಟಿಗೆ ಅದನ್ನ ಬಗೆಹರಿಸೋದಕ್ಕೆ ಆ ಗ್ರಾಮದ ಜನರು ಡಿಸೈಡ್ ಮಾಡ್ತಾರೆ. ಈಗ ಅವರ ಮಧ್ಯೆ ಯಾವುದೇ ಪಾರ್ಟಿ, ಯಾವುದೇ ಜಾತಿ, ಮತ ಅನ್ನೋದು ಇರೋದಿಲ್ಲ. ಆ ಗ್ರಾಮದ ರಕ್ಷಕನಾಗಿ ನಮ್ಮ ಹೀರೋನ ಆ ಗ್ರಾಮ ನೇಮಕ ಮಾಡ್ತಾರೆ. ಕೊನೆಗೆ ನಮ್ಮ ಹೀರೋ ಆ ನಂಬಿಯಾರ್ನ ಕೊಲ್ಲೋದಕ್ಕೆ ಜಾತ್ರೆ ನಡೆಯುವಂತಹ ಜಾಗಕ್ಕೆ ಹೋದಾಗ ಹೆದರದೆ ನಮ್ಮ ನಂಬಿಯಾರ್ ಅವನ ನೇರ ಗನ್ ಹಿಡಿದು ನಿಂತಿರೋದನ್ನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. ಇದರ ಸೆಕೆಂಡ್ ಪಾರ್ಟ್ ಇದೆ ಎಂಬ ಲೀಡ್ ನ ತೋರಿಸಿ ಈ ಮೂವಿ ಎಂಡ್ ಆಗಿತ್ತು. ಪ್ಲೀಸ್ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.